ಮುಂಗಾರು ಅಧಿವೇಶನಕ್ಕೂ ಮುನ್ನವೇ ವಿಪಕ್ಷಗಳ ಇಂಡಿಯಾ ಒಕ್ಕೂಟದಲ್ಲಿ ಭಿನ್ನಮತ ಮತ್ತಷ್ಟು ಬಹಿರಂಗವಾಗುವಂತಹ ಲಕ್ಷಣಗಳು ಗೋಚರಿಸಿವೆ. ಕ್ಷೇತ್ರ ಮರುವಿಂಗಡಣೆ ಮಸೂದೆ ಅಧ್ಯಯನದ ಬಳಿಕ ಬೆಂಬಲ ನೀಡುವುದಾಗಿ ಡಿಎಂಕೆ ಒಪ್ಪಿಕೊಂಡಿದೆ ಎಂದು ಎಸ್ಆರ್ಪಿ ಸಂಸದ ಎನ್ಕೆ ಪ್ರೇಮಚಂದ್ರನ್ ತಿಳಿಸಿದ್ದಾರೆ. ಭಾನುವಾರ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಸೂದೆ ಪ್ರಮುಖ ಚರ್ಚೆಯ ವಿಷಯವಾಗಿದ್ದು, ಇದೇ ವೇಳೆ ಡಿಎಂಕೆಯ ನಿಲುವು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯನ್ನ ಡಿಎಂಕೆ ಸಂಸದ ತಿರುಚಿ ಶಿವ ತಳ್ಳಿ ಹಾಕಿದ್ದು, ಪಕ್ಷ ಇನ್ನೂ ಯಾವುದೇ ಅಂತಿಮ ನಿರ್ಧಾರವನ್ನ ಕೈಗೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಸೂದೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾಗಿದ್ದರೆ ಅದನ್ನ 25 ವರ್ಷಗಳ ಕಾಲ ಮುಂದೂಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಇದರ ನಡುವೆ ಟಿಎಂಸಿಯಿಂದ ಎನ್ಸಿಪಿಐಗೆ ಸೇರಿದಂತಹ 20 ಸಂಸದರು ಹಾಗೂ ಉದ್ಧವ್ ಠಾಕ್ರೆ ಬಣ ತೊರೆದು ಶಿಂದೆ ಬಣ ಸೇರಿರುವಂತಹ 6 ಸಂಸದರ ಬೆಂಬಲದಿಂದ ಲೋಕಸಭೆಯಲ್ಲಿ ಎನ್ಡಿಎ ಬಲ 318ಕ್ಕೆ ಏರಿಕೆಯಾಗಿದೆ. ಮುಂಗಾರು ಅಧಿವೇಶನದಲ್ಲಿ ಈ ಮಸೂದೆ ಮಂಡನೆಯಾದರೆ ಅದರ ಪರ ವಿರೋಧದ ಚರ್ಚೆ ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಡಿಎಂಕೆ ಸೇರಿದಂತೆ ಇನ್ನಷ್ಟು ವಿಪಕ್ಷಗಳ ಬೆಂಬಲ ದೊರೆತರೆ ಎನ್ಡಿಎಗೆ ಮಸೂದೆ ಅಂಗೀಕಾರಕ್ಕೆ ಅಗತ್ಯವಾದಂತಹ 2/3 ಬಹುಮತ ಸಿಗುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ.